ಎಲ್ಲರಿಗೂ ನಮಸ್ಕಾರ. ನಾನು ಸೌಜನ್ಯ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಆರಾಮದೀನಿ ನೋಡ್ರಿ. ಬರ್ರಿ, ನಾನು ಇವತ್ತು ಒಂದು ಸಿಂಪಲ್ ರೆಸಿಪಿ ಮಾಡಿ ತೋರಿಸ್ತೀನಿ. ಏನಪ್ಪ ಅಂದರೆ ಒಗ್ಗರ್ಣೆ ಅನ್ನ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತ್ರಿ, ಗೊತ್ತಿಲ್ಲ ಅಂತೇನಿಲ್ಲ. ಆದ್ರೆ ನಾನು ಹೆಂಗೆ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಂತ. ಬರ್ರಿ ನೋಡೋಣಂತ. ನೋಡ್ರಿ, ನಾನು ಮೊದಲೇಕ ಒಂದು ಪಾತ್ರೆಗೆ 2 ಸ್ಪೂನು ಆಯಿಲ್ ಹಾಕ್ಕೊಂಡೀನಿ ಮತ್ತು ಜೀರಿಗೆ ಸಾಸಿವೆ ಹಾಕ್ಕೊಂಡೀನಿ ರೀ. ಅವು ಸ್ವಲ್ಪ ಚಟಪಟ ಅನ್ರಿ. ಅದಕ್ಕೆ ಈಗ ನಾ ಏನು ಮಾಡ್ತೀನಿ ರೀ, ಸ್ವಲ್ಪ ಅಂದ್ರೆ ಉಳ್ಳಾಗಡ್ಡಿ ಹಾಕೋತೀನಿ ರೀ. ಅದಕ್ಕೆ ನೋಡಿರಿ, ಉಳ್ಳಾಗಡ್ಡಿ ಹಾಕ್ಕೊಂಡೆ. ಈಗ ಉಳ್ಳಾಗಡ್ಡಿ ಸ್ವಲ್ಪ ಚೆಂದಾಗ ಫ್ರೈ ಆಗಬೇಕು ರೀ. ಒಂದು ಸ್ವಲ್ಪ ಕೆಂಪಾಗ ಫ್ರೈ ಆದ್ರೆ ಇದು ಒಗ್ಗರಣೆಯನ್ನು ಸ್ವಲ್ಪ ಟೇಸ್ಟ್ ಆಗುತ್ತೆ ರೀ ಮತ್ತು ಭಾರಿನೂ ಆಗುತ್ತೆ. ಈಗ ಅದಕ್ಕೆ ನಾ ಏನು ಮಾಡ್ತೀನಿ ರೀ, ಸ್ವಲ್ಪ ಬಟಾಣಿ ಸೇರಿಸ್ಕೊತೀನಿ ರೀ. ಈಗ ಎಲ್ಲ ಕಡೆ ಬಟಾಣಿ ಅಂದ್ರೆ ಸೀಸನ್ ನಡೆದ್ಬಿಟ್ಟೈತ್ರಿ. ಹಂಗೆ ಮುಂಬೈ ಒಳಗೂ ಬಟಾಣಿ ಸೀಸನ್ ಚಾಲೂ ಆಗೈತ್ರಿ. ಈಗ ಮುಂಬೈ ಒಳಗೆ ಏನು ಸಸ್ತಾ ಸಿಗುತ್ತಪ್ಪ ಅಂದ್ರೆ ಬಟಾಣಿ ಸಸ್ತಾ ಸಿಗ್ತಾವೆ ನೋಡ್ರಿ. ಅಗದಿ ಭಾರಿ ಸಸ್ತಾ ಸಿಗಾಕತ್ತಾವ್ರಿ ಬಟಾಣಿ. ಹೀಗಾಗಿ ನಾವು ಈಗ ಎಲ್ಲದಕ್ಕೂ ಬಟಾಣಿನ ಯೂಸ್ ಮಾಡತ್ತೀವಿ ಜಾಸ್ತಿ. ಮತ್ತು ಬಟಾಣಿ ಹೆಲ್ದಿಗೆ ತುಂಬ ಒಳ್ಳೇದಲ್ರಿ. ಹೀಗಾಗಿ ನಾನು ಬಟಾಣಿ ಹಾಕಿ ಒಗ್ಗರಣೆ ಅನ್ನ ಮಾಡಾಕತ್ತೀನಿ ರೀ. ಈಗ ಸ್ವಲ್ಪ ನಾನು ಕರಿಬೇವು ಹಾಕ್ಕೊಂಡೆ. ಈಗ 1 ಟೊಮೆಟೊ ಹಾಕ್ಕೊಂಡೆ. ಈಗ ನೀವು ಬೇಕಂದ್ರೆ ನಿಮ್ಗೆ ಎಷ್ಟು ಬೇಕಷ್ಟು ಟೊಮೆಟೊ ಹಾಕ್ಕೋಬೋದು ರೀ. ನಾನು ಇಲ್ಲಿ 1 ಟೊಮೆಟೊ ಯೂಸ್ ಮಾಡಾಕತ್ತೀನಿ ನೋಡಿರಿ. ಈಗ ಉಳ್ಳಾಗಡ್ಡಿ ಮತ್ತು ಬಟಾಣಿ ಮತ್ತು ಟೊಮೆಟೊ ಚೆಂದಾಗ ಫ್ರೈ ಆಗ್ಬೇಕು ರೀ. ಈಗ ಅದಕ್ಕೆ ನಾನು ಏನು ಮಾಡ್ತೀನಿ ರೀ, ಸ್ವಲ್ಪ ಉಪ್ಪು ಹಾಕೋತೀನಿ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ಜಲ್ದಿ ಆಗ್ತೈತಂತ್ರಿ. ಇದು ಆದಷ್ಟು ಜಲ್ದಿ ಆಗೋ ರೆಸಿಪಿ ರೀ. ಈಗ ನಮ್ಮ ಕಡೆ ಟೈಮ್ ಇರೋಂಗಿಲ್ಲ. ನಾವು ಹೆಂಗೆ ಮಾಡಬೇಕಪ್ಪ ಅಂದಾಗ ಈ ಥರ ನಾವು ಪಟಾಪಟ ಈ ಥರ ಒಗ್ಗರಣೆಯನ್ನು ಮಾಡ್ಕೊಂಡ್ವಿ ಅಂದ್ರೆ ನಮಗೆ ಭಾಳ ಹೆಲ್ಪ್ ಆಗುತ್ತೆ ನೋಡಿರಿ. ಈಗ ನಾನು ಇದಕ್ಕೆ ಏನು ಮಾಡ್ತೀನಿ ರೀ, ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ಹಾಕ್ತೀನಿ ರೀ. ಇದಕ್ಕೆ ಇದು ಒಂದು ಮಸಾಲೆ ಖಾರ ಇತ್ತಂದ್ರೆ ಸಾಕು ನೋಡಿರಿ, ಮತ್ತು ಯಾವ ಮಸಾಲೆನೂ ಬೇಡ ನೋಡಿರಿ. ಹಾಕಿದೆ ಆಮೇಲೆ ಅದನ್ನು ಚೆಂದಾಗ ನಾನು ಫ್ರೈ ಮಾಡ್ಕೋತೀನಂತ ನೋಡಿರಿ. ಈಗ ಒಂದು ಸ್ವಲ್ಪ ಅನ್ನ ಇತ್ತು, ಅದನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತೀನಿ. ಅನ್ನ ಸ್ವಲ್ಪ ಉದುರು ಇತ್ತಂದ್ರೆ ಒಗ್ಗರಣೆಯನ್ನು ಚಲೋ ಆಗುತ್ತೆ ರೀ ನೋಡಿರಿ. ಈಗ ನಾನು ಮಿಕ್ಸ್ ಮಾಡ್ಕೊಳತ್ತೀನಿ. ನಿಮಗೆ ಕಾಣ್ತಿರ್ಬೋದು. ಇದು ಮಸಾಲೆ ಖಾರ ನನಗೆ ಮಾಡೋಕ್ಕೆ ಬರೋಂಗಿಲ್ಲ ರೀ. ನನಗೆ ನಮ್ಮ ಅಜ್ಜಿನ ಕಟ್ತಾರೆ. ಹೀಗಾಗಿ ನಾವು ಊರಿಂದ ಬರೋ ಮುಂದಾಗನ ಈ ಮಸಾಲೆ ಖಾರ ತೊಗೊಂಬಂದಿರ್ತೀವಿ ನೋಡಿರಿ. ಇದು ನಮ್ಮ ಉತ್ತರ ಕರ್ನಾಟಕದಾಗ ಭಾರಿ ಫೇಮಸ್ ಖಾರ ರೀ. ಇದರಿಂದನೇ ನಾವು ಎಲ್ಲ ಪಲ್ಯ ಅದು ಏನೇ ಆಗಲಿ ಒಟ್ಟು ಎಲ್ಲ ಇದರಿಂದನೇ ಮಾಡ್ತೀವಿ ರೀ ನಾವು ನೋಡಿರಿ. ಈಗ ಫೈನಲಿ ಅನ್ನ ರೆಡಿ ಆಯ್ತು. ಈಗ ಏನು ಮಾಡ್ತೀನಿ ರೀ, ಒಂಚೂರು ಸಕ್ರೆ ಹಾಕೋತೀನಿ ರೀ. ಸಕ್ರೆ ಹಾಕೋದ್ರಿಂದ ಏನಾಗುತ್ತೆ ರೀ, ಸ್ವಲ್ಪ ಟೇಸ್ಟ್ ಬರ್ತೈತೆ ರೀ. ಹೀಗಾಗಿ ಸ್ವಲ್ಪ ಸಕ್ರೆ ಹಾಕೋತೀನಿ ರೀ. ಈಗ ನೋಡಿರಿ, ಅನ್ನ ಒಂದು ಸ್ವಲ್ಪ ರೆಡಿ ಆಗಾಕತ್ತೈತಿ. ಈಗ ನೋಡಿರಿ, ಇದು ಭಾರಿ ಕ್ವಿಕ್ ಆಗೋ ರೆಸಿಪಿ ನೋಡಿರಿ. ಇದು ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ರೀ. ಈಗ ಮತ್ತು ಯಾರಿಗಾರ ಆರಾಮಿರಂಗಿಲ್ಲ ಅಂತಂದ್ರೆ ಅವರು ಈ ರೀತಿ ಮಾಡ್ಕೊಂಡು ತಿನ್ಬೋದು ನೋಡಿರಿ. ಬಾಯಿಗೂ ರುಚಿ ಕೊಡ್ತೈತಿ. ಹೀಗಾಗಿ ನಾನು ಇವತ್ತು ಈ ರೆಸಿಪಿನ ಮಾಡೀನಿ. ಇಷ್ಟು ದಿನ ನಾನು ಯಾಕೆ ವಿಡಿಯೋ ಮಾಡಿಲ್ಲ ಅಂದ್ರೆ ನನಗೆ ಸ್ವಲ್ಪ ಆರಾಮಿದ್ದಿದ್ದಿಲ್ಲ ರೀ. ಹೀಗಾಗಿ ನನಗೆ ವಿಡಿಯೋ ಮಾಡೋಕೆ ಆಗಲಿಲ್ಲ. ಇನ್ನು ಮುಂದೆ ನಾನು ಕಂಟಿನ್ಯೂ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡೀನಿ ರೀ. ಹಾಗಾಗಿ ನಿಮ್ಮ ಎಲ್ಲರ ಸಪೋರ್ಟು ನನಗೆ ಬೇಕು ನೋಡಿರಿ. ಈಗ ನೋಡಿರಿ, ನಾನು ಫೈನಲಿ ನಮ್ಮದು ಒಗ್ಗರಣೆಯನ್ನು ರೆಡಿ ಆಯ್ತು ರೀ. ಹೆಂಗಾಗೈತೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಇನ್ನೂ ಈ ಥರ ಯಾರ್ಯಾರು ಮಾಡಿಲ್ಲ ದಯವಿಟ್ಟು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೆಂಗೆ ಬಂದೈತಿ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನೋಡಿರಿ. ಒಗ್ಗರಣೆಯನ್ನು ರೆಡಿಯಾಗಿ ಅದು ನಾನು ಸ್ವಲ್ಪ ಕೊಬ್ಬರಿ ಚಟ್ನಿ ಮಾಡ್ಕೊತೀನಿ. ಒಣ ಕೊಬ್ಬರಿ ತಗೊಂಡಿನಿ. ಕೊಬ್ಬರಿ ಹಾಕ್ಕೊಂಡೆ. 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶೇಂಗಾ ಹಾಕ್ಕೊಂಡೆ ರೀ. ಹುರಿದ ಶೇಂಗಾ ರೀ. ಹುರಿದಿದ್ದು ಹಾಕೋಬೇಕು ರೀ ಶೇಂಗಾ ನೋಡಿರಿ. ಸ್ವಲ್ಪ ಪುಟಾಣಿ, ಒಂದು ಸ್ವಲ್ಪ ಅಲ್ಲ, ನೋಡಿರಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು ಹಾಕೋಬೇಕು ರೀ. ಸ್ವಲ್ಪ ಸಕ್ರೆ ಹಾಕೋಬೇಕು ನೋಡಿರಿ. ಸ್ವಲ್ಪ ಸಕ್ರೆ. ಇದಕ್ಕೇನು ಮಾಡ್ಬೇಕು ರೀ, ಲಿಂಬೆಹಣ್ಣು ಹಾಕೋಕ್ಕಿಂತ ಸ್ವಲ್ಪ ಮೊಸರು ಹಾಕೋಬೇಕು ನೋಡಿರಿ. ಮೊಸರು ಹಾಕೊಂಡ್ರೆ ಭಾರಿ ಟೇಸ್ಟ್ ಬರ್ತೈತೆ ರೀ. ಇದು ಸ್ವಲ್ಪ ಮೊಸರು ಹಾಕೋಬೇಕು ರೀ. ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಂತ ನೋಡಿರಿ. ನಾನು ಫೈನಲಿ ಚಟ್ನಿ ರುಬ್ಕೊಂಬಂದೆ. ನಾನು ಸ್ವಲ್ಪ ಬಿಸಿನೀರು ಹಾಕಿ ರುಬ್ಕೊಂಬಂದಿನಿ ರೀ ಚಟ್ನಿ. ಯಾಕಂದ್ರೆ ಬಿಸಿನೀರು ಹಾಕಿದ್ರೆ ಚಟ್ನಿ ಜಲ್ದಿ ಕೆಡಂಗಿಲ್ಲ ರೀ. ಹೀಗಾಗಿ ನಾನು ಬಿಸಿನೀರಲ್ಲೇ ರುಬ್ಕೊಂಬಂದಿನಿ ನೋಡಿರಿ. ಈ ಥರ ಬಂದೈತಿ ಚಟ್ನಿ. ನಾನು ಇದನ್ನು ಒಗ್ಗರಣೆ ಹಾಕೊಳ್ಳೋಂಗಿಲ್ಲ ರೀ, ಯಾಕಂದ್ರೆ ನಮ್ಗೆ ಇಷ್ಟ ಆಗಂಗಿಲ್ಲ. ನೀವು ಬೇಕಂದ್ರೆ ಒಗ್ಗರಣೆ ಹಾಕೋಬೋದು ನೋಡಿರಿ. ನೋಡಿರಿ, ನಾನು ಈ ಕಡೆ ಸ್ವಲ್ಪ ಪಡ್ ಮಾಡ್ಬೇಕಂತ ಹೇಳಿ
ಪಡ್ಡು ಹಾಕೋತೀನಿ ಈಗ. ನೋಡ್ರಿ ಈಗ ಎಣ್ಣೆ ಕಾದೈತಿ. ಮೊದ್ಲಿಕ್ಕೆ ನಾವು ಎಣ್ಣೆ ಹಾಕ್ಕೊಂಡಿದ್ದೆ. ಇವು ನಾನು ರೇಷನ್ ಅಕ್ಕಿಲಿ ಮಾಡಾಕತ್ತೀನಿ ರೀ ಪಡ್ಡು. ನಿನ್ನೆ ರಾತ್ರಿನ ಅಕ್ಕಿ ಇದೆಲ್ಲ ನೆನಾಕಿಟ್ಟು ರುಬ್ಬಿದ್ದೆ ರೀ. ಮುಂಜಾನೆ ಅಕ್ಕಿ ನೆನಾಕಿಟ್ಟಿದ್ದೆ ರೀ, ರಾತ್ರಿ ರುಬ್ಬಿದ್ದೆ. ಹೀಗಾಗಿ ಮುಂಜಾನೆ ನಾಷ್ಟಕ್ಕೆ ಇದಾಗುತ್ತೆ ಅಂಥೇಳಿ ನೋಡಿರಿ ನಾನು ಈ ಥರ ಹಾಕ್ಕೊಳತ್ತೀನಿ ಪಡ್ಡು. ಭಾಳ ಮೆತ್ತಗೆ ಹಾಕವ್ರಿ ರೇಷನ್ ಅಕ್ಕಿಲಿ ಮಾಡಿದ್ರೆ ಪಡ್ಡು. ಈಗ ನಾನು ಸ್ವಲ್ಪ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ ಹಿಂಗೆ. ಇದು ಒಂದು ನೆನಪು ಹಾರ್ಬಿಟ್ಟೆ ನೋಡ್ರಿ ನಾನು ಹಾಕೊಳ್ಳೋದು. ನೋಡ್ರಿ ಇದನ್ನು ಒಂದು 2 ನಿಮಿಷ ಹಿಂಗೆ ಮುಚ್ಚಿಬಿಡೋಣ ಅಂತ. ರೆಡಿ ಹಾಕೋ ಪಡ್ಡು ಕಟ್ಟಿ ನೋಡ್ರಿ. ಹಾಂ ಕಟ್ಟು ನೋಡ್ರಿ. ಇದು ನಾ ಮಾಡಿದ್ದು ಒಗ್ಗರಣೆ ಅನ್ನ ಮತ್ತು ಇದು ಕೊಬ್ಬರಿ ಚಟ್ನಿ, ಇದು ಪಡ್ಡು ನೋಡ್ರಿ ಈ ರೀತಿ ಬಂದಾವ ಪಡ್ಡು. ಈಗ ಅವ್ರಿಗೆ ಡಬ್ಬಿ ಕಟ್ಟೋದು ಬರೀ ಟೈಮ್ ಆಗೈತಿ. ಈಗ ಇದೇನಪ್ಪ ಮುಚ್ಚಕ್ಕೆ ಬರವಲ್ತಾರ. ನೋಡ್ರಿ ನಾವು ಒಗ್ಗರಣೆ ಅನ್ನೋ ಜೊತೆ ಚಟ್ನಿನಾದ್ರೂ ತಿನ್ಬೋದು, ಇಲ್ಲ ಮೊಸರು. ನೋಡ್ರಿ ಮೊಸರು ಇದಕ್ಕೆ ಒಗ್ಗರಣೆ ಅನ್ನೋಕೆ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ. ನನ್ನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ನೋಡ್ರಿ ನಮ್ದು ಲಂಚ್ ಬಾಕ್ಸು ಫೈನಲಿ ರೆಡಿ ಆಯ್ತು ನೋಡ್ರಿ. ಈಗ ಒಂದು ಸ್ಪೂನ್ ಇಡೋಣಂತ. ಫೈನಲಿ ಲಂಚ್ ಬಾಕ್ಸ್ ರೆಡಿ ಆಗೈತ್ರಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿರಿ.